ಇಲ್ಲಿ ಶೈನ್ ಶೆಟ್ಟಿ ಇವರು ಮತ್ತು ಇವರು ಇನ್ನೊಬ್ಬರು ಬಂದಿದ್ರಲ್ಲ ಶುಭ ಪೂಂಜಾ ಅವರು, ಇವರು ಎರಡೂ ಜನ ಮನೆಯವರಿಗೆ ಒಂದು ಫನ್ ಗೇಮ್ನ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಅಂದರೆ ಒಳ್ಳೇದು ಮಾತಾಡಬೇಕು ಇವ್ರ ಬಗ್ಗೆ. ಅಂದರೆ ಎರಡು ಜನ ಯಾರ್ಯಾರು ಜಗಳ ಆಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ನಿಂದಿರಿಸ್ಕೊಂಡು ಇವ್ರ ಬಗ್ಗೆ ನೀವು ಒಳ್ಳೇದು ಮಾತಾಡಬೇಕಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಾಡಿದಾಗ ಇಲ್ಲಿ ಒಂದು ಸಂಗೀತ ಅವರು ಮತ್ತು ವಿನಯ್ ಅವ್ರದ್ದು ನಡೆದಿದೆ ಕನ್ವರ್ಸೇಷನ್ನು. ವಿನಯ್ ಅವರು ಹೆಂಗೆ ಅಂತ ಸಂಗೀತ ಅವ್ರು ಕೇಳಿದಾಗ ವಿನಯ್ ಅವರು ತುಂಬ ಒಳ್ಳೆಯವರು ಅಂತಂತಾರೆ. ಆಮೇಲೆ ವಿನಯ್ ಅವರು ಕೂಡ ಅಂದರೆ ಉಲ್ಟಾ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಇಬ್ಬರು ಒಂದಾಗ್ತಾರಂತಲೇ ಹೇಳ್ಬೋದು. ಹಂಗೆ ಮಾತಾಡಿಕೊಂಡು ಇನ್ನೂ ಉಳಿದಿರೋದೇ 22 ದಿವಸ ಆರಾಮಾಗಿ ಚೆನ್ನಾಗಿರೋಣ ಅಂತ ಇಬ್ಬರು ಹಗ್ ಮಾಡ್ಕೋತಾರಂತಲೇ ಹೇಳ್ಬೋದು ವಿನಯ್ ಮತ್ತು ಸಂಗೀತ ಅವರು. ಇಲ್ಲಿ ಸಖತ್ತಾಗಿದೆ ಗುರು ಸಂಡೇ ಎಪಿಸೋಡು. ಇವರೇನು ಒಂದು ಮಾಡೋಕ್ಕೆ ಬಂದಿರೋರ ಥರ ಇದೆ, ಓಕೆನಾ. ಈ ವಿನಯ್ ಅವರು ಸಂಗೀತ ಅವರು ನಿಮ್ಗೆ ಗೊತ್ತಿದೆ, ಮೊದಲನೇ ದಿನದಿಂದ ಇಲ್ಲಿವರೆಗೂ ಬರೀ ಕಿತ್ತಾಡ್ತಾ ಇರೋದು ಇದೇ ಆಗಿತ್ತು. ಆಮೇಲೆ ಎಲಿಮಿನೇಷನ್ ವಿಚಾರಕ್ಕೆ ಬರೋಣ, ಮುಂದೆ ಹೇಳ್ತೀನಿ, ಫಸ್ಟ್ ಇದು ಮುಗಿಸ್ತೀನಿ. ಆಮೇಲೆ ಕಾರ್ತಿಕ್ ಮತ್ತು ಸಂಗೀತ ಅವ್ರಿಗೂ ಕೂಡ ಇದೇ ಥರ ನಿಂದಿರ್ತಾರೆ. ಆವಾಗ ನಮ್ಮದು ಒಳ್ಳೆ ಫ್ರೆಂಡ್ಶಿಪ್ಪು. ಆ ಥರ ಎಲ್ಲ ಒಳಗಡೆ ಜಗಳ ಆಗ್ತಿರ್ಬೋದು, ಬಟ್ ಆ ಥರ ಏನಿಲ್ಲ ಅಂತ ಅಪೋಸಿಟ್ ಮಾತಾಡಿಕೊಂಡು ಚೆನ್ನಾಗಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಎಲಿಮಿನೇಷನ್ ವಿಚಾರಕ್ಕೆ ಬಂದರೆ ಈ ವಾರ ಮನೆಯಿಂದ ಹೊರಗೆ ಹೋಗ್ತಿರೋರು 2 ಜನನ ಸೆಲೆಕ್ಟ್ ಮಾಡಿದರು ಕಾರಲ್ಲಿ ಕುಣಿಸ್ಕೊಂಡು. ಆ್ಯಕ್ಚುಲಿ ಸಿರಿ ಅವರು ಮತ್ತು ಅವಿನಾಶ್ ಅವರು. ಇಲ್ಲಿ ಅವಿನಾಶ್ ಅವರು ಹೋಗ್ತಾ ಇದ್ದಾರೆ ಅಂದರೆ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟವ್ರು ಅವಿನಾಶ್ಗೆ. ಅಂದರೆ ಸೀಕ್ರೆಟ್ ರೂಮಲ್ಲಿ ಇಡುವ ಎಲ್ಲ ಸಾಧ್ಯತೆಗಳು ಇದೆ, 100% 100% ಇದ್ದೇ ಇರುತ್ತೆ. ಇಲ್ಲಿ ಸುದೀಪ್ ಅವರು ಬಂದಿಲ್ಲ, ಅದೇ ಕಾರಣಕ್ಕಾಗಿ ಎಲಿಮಿನೇಷನ್ ಅಂತೂ ಆಗಲ್ಲ. ನನ್ನ ಪ್ರಕಾರ ಇವರನ್ನು ಎಲಿಮಿನೇಟ್ ಮಾಡಿ ಆಮೇಲೆ ಸರ್ಪ್ರೈಸಾಗಿ ಸೀಕ್ರೆಟ್ ರೂಮಲ್ಲಿ ಅಥವಾ ಸ್ಟೋರ್ ರೂಮಿಂದ ಅವರನ್ನು ಕಳಿಸ್ತಾರೆ ಪಕ್ಕ. ಇದು ಮಾತ್ರ ಕನ್ಫರ್ಮ್, ಅದರಲ್ಲಿ ಡೌಟೇ ಬೇಡ, ಇದೇ ಇರುತ್ತೆ ನೋಡಿ ಬೇಕಾದರೆ ನೀವು. ಇವಾಗ ಪ್ರೋಮೋದಲ್ಲಿ ಹೆಂಗೆ ತೋರಿಸ್ತಾರೆ, ಬಟ್ ಸೀಕ್ರೆಟ್ ರೂಮಲ್ಲಿ ಇಟ್ಟು ಸರ್ಪ್ರೈಸ್ ಕೊಡೋದಂತೂ ಕನ್ಫರ್ಮ್, ಅದ್ರಲ್ಲಿ ಡೌಟೇ ಬೇಡ. ಅವಿನಾಶ್ಗೆ ಮಾತ್ರ ಈ ವಾರ ಎಲಿಮಿನೇಷನ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ, ಅವರನ್ನು ಕಳಿಸ್ತಾರೆ.